ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೆಳಿಗ್ಗೆ 3:30ಗೆ ಎದ್ದು ನಾವು ಊರಿಗೆ ಹೊರಟಿದ್ದೇವೆ. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ ಒಂದು ಸರ್ಪ್ರೈಸ್ ವಿಸಿಟ್ ಆಯಿತಾ. ಉಡುಪಿಗೆ ರೀಚ್ ಆಗುವಷ್ಟರಲ್ಲೇ ಸಂಜೆ ಆಗಿತ್ತು. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಅದೇ ದಿನ ಬೆಳಿಗ್ಗೆ ನನ್ನ ಅತ್ತೆ ಹಲಸಿನ ಹಣ್ಣು ಕಟ್ ಮಾಡಿದರು. ಅದರ ಬೀಜ ಎಲ್ಲ ತೆಗೆದು ಈ ಥರ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ. ಈ ಥರ ಒಣಗಿಸಿ ಇಟ್ಟರೆ ಬೇರೆ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿ ಇದನ್ನು ಸಾಂಬಾರು ಕೂಡ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಹಾಗೆ ನನ್ನ ಅತ್ತೆ ಕೊಡಪನ ಇಟ್ಕೊಂಡು ತೋಟಕ್ಕೆ ಹೊರಟಿದ್ರು. ತೋಟದ ಹತ್ರ ಬಾವಿ ಉಂಟು, ಸೊ ನಾವು ಪ್ರತಿದಿನ ನೀರು ಕುಡಿಲಿಕ್ಕೆ ಬಾವಿದೇ ನೀರನ್ನು ಯೂಸ್ ಮಾಡ್ತೇವೆ. ಬಾವಿ ನೀರು ಎಷ್ಟು ಕ್ಲಿಯರ್ ಇತ್ತು ಅಂದರೆ ಅದರ ತಳಭಾಗ ಸಹ ನೀಟಾಗಿ ಕಾಣ್ತಾ ಇತ್ತು ಆಯಿತಾ. ನೀವೇ ನೋಡ್ಬೋದು ನೋಡಿ ಎಷ್ಟು ಕ್ಲೀನ್ ಉಂಟು ನೀರು. ಸೊ ನಾವಿದನ್ನೇ ಬಿಸಿ ಮಾಡಿ ಕುಡಿತೇವೆ. ಅಲ್ಲಿ ಬೋರ್ ಇದೆ, ಬೋರ್ ಇದ್ದರೂ ಸಹ ನಾವು ಇದೇ ನೀರನ್ನು ಯೂಸ್ ಮಾಡ್ತೇವೆ ಕುಡಿಲಿಕ್ಕೆ. ಒಂಥರ ತುಂಬ ಸ್ವೀಟ್ ಇರುತ್ತಲ್ಲ ಬಾವಿಯ ನೀರು, ಖುಷಿ ಆಗ್ತದೆ. ನಮ್ಮ ಅಜ್ಜಿ ಮನೆಯ ದಿನ ಎಲ್ಲ ನನಗೆ ನೆನಪಾಗ್ತದೆ ಇಲ್ಲಿ ಬಾವಿಯಲ್ಲಿ ನೀರೆಲ್ಲ ತೆಗೆಯುವಾಗ. ಹಾಗೆ ತೋಟಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರಬೇಕಾದ್ರೆ ತೋಟದಲ್ಲಿ ಬಿಂಬ್ಳಿ ಆಗಿತ್ತಾಯ್ತಾ. ಇದಕ್ಕೆ ನಾವು ಬಿಂಬ್ಳಿ ಅಂತ ಹೇಳ್ತೇವೆ, ಬೇರೆಯವರು ಎಂತ ಹೇಳ್ತಾರೆ ಗೊತ್ತಿಲ್ಲ. ನೀವು ಎಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ. ಅದಕ್ಕೆ ಉಪ್ಪು ಹಾಕಿ ತಿಂದರೆ ಅಂತೂ ತುಂಬ ರುಚಿಯಾಗಿರ್ತದೆ. ಇಲ್ಲಿ ನೋಡಿ ನಾವು ಬಂದಿದ್ದೇವೆ ಅಂತ ಪೇರಳೆ ಅದನ್ನೆಲ್ಲ ತೆಗೆದು ಕೊಡ್ತಿದ್ದಾರೆ ಮಾಮಿ. ಪೇರಳೆ ತೆಗೆದಿಟ್ಟದ್ದು ಮಾತ್ರ ಕೊನೆಗೆ ತಿನ್ನಲಿಕ್ಕೆ ಮಾತ್ರ ಮರ್ತೇ ಹೋಯಿತು. ನನ್ನ ಅತ್ತೆಗೆ ಈ ಥರ ಹೂವಿನ ಗಿಡ ಅಥವಾ ಸಣ್ಣ ಸಣ್ಣ ಫ್ರೂಟ್ಸಿನ ಗಿಡ ಎಲ್ಲ ನೆಡೋದಂದರೆ ತುಂಬ ಇಷ್ಟ ಆಯಿತಾ. ಅವರಿಗೆ ಇಂಥ ಚಿಕ್ಕ ಪುಟ್ಟ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು ಅಥವಾ ಹೂವಿನ ಗಿಡ ಅಂತ ಹೇಳಿದರೆ ತುಂಬ ಇಷ್ಟ ಅವರಿಗೆ. ಇಲ್ಲಿ ಬಾಳೆಗೊನೆ ಆಗಿದೆ. ಇದು ಹಣ್ಣಾಗುವ ಟೈಮಿಗೆ ಬೆಂಗಳೂರಿಗೆ ಅತ್ತೆ ಬಂದರೆ ಇದನ್ನು ಕೂಡ ಅವರು ನಮಗೆ ತಗೊಂಡು ಬರ್ತಾರೆ ಆಯಿತಾ. ಇದು ಈ ಸಲ ನಮ್ಮ ಉಡುಪಿ ಮನೆಯಲ್ಲಿ ಆದ ತೆಂಗಿನಕಾಯಿ. ಇಲ್ಲಿ ನೋಡಿ ಸ್ವಲ್ಪ ಬಸಳೆಯ ಗಿಡವನ್ನು ಮಾಡಿದ್ದಾರೆ. ಒಬ್ರಿಬ್ಬರಿದ್ದಾಗ ಎಲ್ಲ ಇದು ಸಾಕಾಗ್ತದೆ. ಅದಕ್ಕೆ ಕೋಲೆಲ್ಲ ಇಟ್ಟು ನೋಡಿ ಅದು ಚೆನ್ನಾಗಿ ಬೆಳೀಲಿ, ಅದರ ಬಳ್ಳಿಗಳೆಲ್ಲ ಸರಿಯಾಗಿ ಹೋಗಲಿ ಅಂತ ಬಿಡ್ತಾ ಇದ್ದಾರೆ. ಇದೆಲ್ಲ ನನ್ನ ಅತ್ತೆಯ ಹೂವಿನ ಗಿಡಗಳು ಆಯಿತಾ. ನಮ್ಮ ಮನೆಯಲ್ಲಿ ಎಷ್ಟು ಹೂವಿನ ಗಿಡ ಉಂಟು ಅಂತ ಹೇಳಿದರೆ ನಾನು ಕೊನೆಯಲ್ಲಿ ಎಲ್ಲ ಫೋಟೋಸನ್ನು ಹಾಕ್ತೇನೆ ಯಾವುದೆಲ್ಲ ಹೂವು ಆಗ್ತದೆ ಅಂತ. ಇದರಲ್ಲಿ ತುಂಬ ಗಿಡಗಳ ಹೆಸರು ಮಾತ್ರ ನನಗೆ ಗೊತ್ತಿಲ್ಲ ಆಯಿತಾ, ಕೆಲವು ಗೊತ್ತುಂಟು. ಇದು ಅಡೇನಿಯಂನ ಗಿಡಗಳು. ಇದರ ಬೀಜ ಎಲ್ಲ ಹಾಕಿ ಇಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಗಿಡ ಮಾಡಲಿಕ್ಕೆ. ಈಗ ಮಳೆಗಾಲ ಆಗಿರುವ ಕಾರಣ ಇದು ಸ್ವಲ್ಪ ಜಾಸ್ತಿಯೇ ಬೆಳೆದಿರ್ತದೆ. ಒಂದು ಸಲದ ಕಂಪ್ಲೀಟ್ ಮಳೆ ನಿಂತ ನಂತರ ಇದನ್ನು ನೀಟಾಗಿ ರಿಪಾಟಿಂಗ್ ಎಲ್ಲ ಮಾಡಿಸ್ತಾರೆ. ನಮ್ಮ ಮನೇಲಿ 2 ಟೈಪಿನ ದೊಡ್ಡ ಪತ್ರೆಯ ಗಿಡ ಉಂಟು. ಅದನ್ನು ಜಾಸ್ತಿಯಾಗಿ ಮಕ್ಕಳಿಗೆ ಶೀತ ಆದಾಗ ಅಥವಾ ಕೆಮ್ಮು ಬಂದಾಗ ಎಲ್ಲ ಬಿಸಿ ಮಾಡಿ ಎದೆ ಭಾಗದಲ್ಲಿ ಅಥವಾ ತಲೆಗೆಲ್ಲ ಇಡಲಿಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ವೆರೈಟಿಯ ಗಿಡ ಅಂತ ಹೇಳಿದರೆ ಇದು. ಹಾಗೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು, ಚಿಕ್ಕು, ಜಮ್ಮು ನೇರಳೆ, ಪಪ್ಪಾಯ ಈ ಥರ ತುಂಬ ಬೇರೆ ಬೇರೆ ಟೈಪಿನ ಹಣ್ಣು ಬಿಡುವ ಗಿಡ ಇದೆ. ಇಲ್ಲಿ ನೋಡಿ ನಾನು ಲಾಸ್ಟಿಗೆ ಹೂವೆಲ್ಲ ಹಾಕ್ತೇನೆ ಅಂತ ಹೇಳಿದೆ. ಯಾವುದೆಲ್ಲ ಟೈಪಿದು ಹೂ ಇದೆ ಅಂತ ನೀವು ಸಹ ನೋಡ್ಬೋದು. ಈ ಥರ ಬಣ್ಣ ಬಣ್ಣದ ದಾಸವಾಳ ಕೂಡ ಆಗ್ತಾ ಇರ್ತದೆ ಮನೆಯಲ್ಲಿ. ಇದೆಲ್ಲ ಅಡೇನಿಯಂನ ಗಿಡಗಳು. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ವಾರಕ್ಕೆ 1 ಅಥವಾ 2 ಸಲ ಸ್ವಲ್ಪ ನೀರು ಹಾಕಿದರೂ ಸಾಕಾಗ್ತದೆ ಆಯಿತಾ. ಇದರಲ್ಲೂ ತುಂಬ ಕಲರ್ಸ್ ಆಗ್ತದೆ ನಮ್ಮ ಮನೆಯಲ್ಲಿ. ಇದು ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ನಾನು ರೀಲ್ಸಲ್ಲಿ ಹಾಕಿದ್ದೆ, ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಟಾರ್ಚ್ ಫ್ಲವರ್ನ ಗಿಡ ಆಯಿತಾ ಇದು ಹೂ 2-3 ತಿಂಗಳಾದರೂ ಏನೂ ಆಗೋದಿಲ್ಲ, ತುಂಬ ಒಳ್ಳೆ ಫ್ರೆಶ್ ಆಗೇ ಇರ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.